ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಲೆಂತಿ ಅಂತ ಅನ್ಸ್ಬೋದು ಸಿಂಪಲ್ ಆದ್ರೂ, ಬಟ್ ಏನಂದರೆ ಬಿಗಿನರ್ಸ್ಗೆ ತುಂಬ ಕೌಂಟಿಂಗ್ ಕ್ಲೀನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ 2 ಸರಿ ಲಾಕ್ ಆದಮೇಲೆ ಒಂದು ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಕಲ್ ಬೀಡ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಕಟಿಂಗ್ ಬೀಡ್ಸು ತೊಗೋಬೋದು, ಆಪ್ಷನ್ಸು ನಿಮ್ಗೆ ಯಾವುದಾದ್ರೂ ತೊಗೋಬೋದು. ಒಂದು ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಚೈನ್ಸ್ನ ಹಾಕಬೇಕು. 1 2 3 4 5 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇನ್ನೂ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇದಕ್ಕಿಂತ ಸ್ಮಾಲ್ ಸೈಜು ಬೀಡು ತೊಗೋಬೋದು, ಕಟಿಂಗ್ ಬೀಡ್ಸ್ ಯಾವುದಾದ್ರೂ ತೊಗೋಬೋದು. ಬೀಡ್ ಲಾಕ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. 1 ಬೀಡು, 5 ಚೈನು, 1 ಬೀಡು ಆದಮೇಲೆ ಈಗ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. 1 2 ನೋಡಿ, 1 2 3 ಅಂದರೆ ಅದೇನು ಬೀಡನ್ನ ಲಾಕ್ ಮಾಡಿದ್ದು ಸೇರಿಸ್ಕೊಂಡ್ರೆ ಇವಾಗ ಸೂಜಿ ಮೇಲೆ 3 ಸರಿ ದಾರ ತೊಗೊತೀನಿ. ಫಸ್ಟಿಗೆ ಒಂದು ಲೂಪ್ ಇರೈತಲ್ಲ, ಇದು ಮಾಮೂಲಿ 1 2 3 ಸೂಜಿ ಮೇಲೆ ನೋಡಿ. ಇವಾಗ ನಾನು ಇದನ್ನು ಬಿಟ್ಟು 1 2 3 ಸರಿ ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಒಂದು 6 to 7 ಚೈನ್ ಎಷ್ಟಾಗುತ್ತೋ ಅಷ್ಟುದ್ದ ಲೆಂತ್ನಲ್ಲಿ ತೊಗೋಬೇಕು. ತುಂಬ ಹತ್ರ ಬೇಡ, 6 ಚೈನ್ ಅಷ್ಟು ಬೇಡ. ನೋಡಿ, ಇದು 5 ಚೈನ್ ಇಷ್ಟಿದೆಯಲ್ಲ, 5 ಚೈನ್ಗಿಂತ 1-2 ಚೈನ್ ಎಕ್ಸ್ಟ್ರಾ ಅಷ್ಟು ದೂರದಲ್ಲಿ ಸೂಜಿ ತೊಗೊಂಡ್ಬಿಟ್ಟು 2ರಿಂದ 1 ಸರಿ ದಾರ ತಗೊಳ್ಬೇಕು. ನೋಡಿ, ದಾರ ಅಲ್ಲಿ ನಂದು ಮಿಸ್ ಆಗಿಬಿಡ್ತು, ಹಾಗಾಗಿ ನಾನು ಮತ್ತೆ ಫಸ್ಟಿಂದ 3 ಟೈಮ್ಸ್ ದಾರನ ಸೂಜಿ ಮೇಲೆ ಸುತ್ತಕೊಂಡು ಬಟ್ಟೆಗೆ ತೋರಿಸಿ 2ರಿಂದ 1 2ರಿಂದ 1 2ರಿಂದ 1 ಮತ್ತು ಲಾಸ್ಟಿಗೆ 2ರಿಂದ 1 ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಇದನ್ನ ಟ್ರಿಬಲ್ ಕ್ರೋಶೆ ಹಾಕಿ ಮತ್ತು ಎಕ್ಸ್ಟ್ರಾ ಮತ್ತೊಂದು ಕ್ರೋಶೆ ಹಾಕೋದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಇವಾಗ 1 2 3 4 ಚೈನ್ ಹಾಕಿದ್ದೀನಿ ನಾನು. 4 ಚೈನ್ ಹಾಕಿಬಿಟ್ಟು ಈ ಏನು ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಒಳಗಡೆಗೆ ಈ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಇಲ್ಲಿ ನೀವು 3 ಚೈನು ಹಾಕ್ಬೋದು. 1 2 3 4 3 ಚೈನ್ ಹಾಕಿನೂ ಸಹ ಈ ಥರ ಲಾಕ್ ಮಾಡ್ಬೋದು. 2 ಸರಿ ಲಾಕ್ ಮಾಡಿದೆ. ಮತ್ತು 1 2 3 4 ಚೈನ್ ಹಾಕಿಬಿಟ್ಟು ಮತ್ತೆ ಆ ಡಬಲ್ ಕ್ರೋಶೆಟ್ ಏನು ಹಾಕಿದ್ವಲ್ಲ, ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮೇಲೆ 3 ಸರಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಇದೇ ಜಾಗದಲ್ಲಿ ಇವಾಗ ನಾನು ಈ ಥರ ಲಾಕ್ ಮಾಡ್ತಾ ಇಲ್ಲ, ಬಿಚ್ಚಿಬಿಡ್ತೀನಿ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಚ್ಚಿಬಿಟ್ಟು ಮತ್ತೆ ತೆಗೆದ್ಬಿಟ್ಟು ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಳ್ತೀನಿ. ಸೂಜಿ ಮೇಲೆ ನೋಡಿ 4 ಚೈನ್ನ 3 ಟೈಮ್ಸ್ ಲಾಕ್ ಆದಮೇಲೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಆ ಕಂಬದೊಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದನೂ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. 2 ಆಯಿತು. ಇವಾಗ 3ನೇದು ಹಾಫ್ ಡಬಲ್ ಕ್ರೋಶೆಟ್ಟು, 4ನೇ ಡಬಲ್ ಕ್ರೋಶೆಟ್ಟು, 5 6 7 8 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿ ನಾನಿವಾಗ ಬಟ್ಟೆಗೆ ಲಾಕ್ ಮಾಡಿದೆ. ಈ ಥರ ಕಾಣುತ್ತೆ. ಇಲ್ಲಿ 3 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡಿ 8 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 8 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ಇವಾಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಹಾಕಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊತೀನಿ. ನೋಡಿ, ಇದು ಫ್ರಂಟ್ ಸೈಡು ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು 1 2 3 4 5 6 7 8 ಚೈನ್ಗಳನ್ನ ಹಾಕಿದ್ದೀನಿ. 8 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ, ಫಸ್ಟ್ 1 2 3 ಇದೆಯಲ್ಲ, ಮಧ್ಯದಲ್ಲಿದೆಯಲ್ಲ, ಮಧ್ಯದಲ್ಲಿ 2ನೇದು, ಆ ಕಡೆಯಿಂದ 2ನೇದು, ಈ ಕಡೆಯಿಂದ 2ನೇದು ಬರುತ್ತೆ. ಇಲ್ಲಿ ನೋಡಿ ಹೋಲ್ ಕಾಣ್ತಾ ಇದೆಯಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನಾವು ಈ ಥರ, ಅಲ್ಲಿ 2ನೇ 4 ಚೈನ್ ಲಾಕ್ ಇದೆಯಲ್ಲ ನೋಡಿ, ಆ ಹೋಲ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಈ 8 ಚೈನ್ ಹಾಕಿರೋದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಈಗ ನಾವಿಲ್ಲಿ ನೋಡಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡಿದ್ದೀನಿ. 1 2 3 4
4 ಚೈನ್ ಹಾಕಬೇಕು. ಮತ್ತು ಇಲ್ಲಿ 8 ಚೈನ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು, ಇಲ್ಲಾಂದರೆ ಡೈರೆಕ್ಟಾಗಿ ಲಾಕ್ ಮಾಡ್ಬೋದು. ನಾನು ಸ್ವಲ್ಪ ವಿಡಿಯೋ ಬ್ಲರ್ ಆಗ್ತಾ ಇತ್ತು ಅಂತ ಕ್ಲಾರಿಟಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇವಾಗ ಈ 8 ಚೈನ್ ಒಳಗಡೆಗೆ ಹೋಗ್ಬಿಟ್ಟು ಇವಾಗ ಲಾಕ್ ಮಾಡ್ಕೊತೀನಿ. ಈ 4 ಚೈನ್ ಹಾಕಿದ್ನಲ್ಲ, ಇದನ್ನು ಇದರೊಳಗಡೆಗೆ ಲಾಕ್ ಮಾಡಿಕೊಂಡೆ. ನಾವು ಫಸ್ಟಿಗೆ ಯಾವ ಥರ ಮಾಡಿದ್ವಲ್ಲ ಅದೇ ಥರನೇ ಮಾಡಬೇಕು. ಮತ್ತು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಇಲ್ಲಿ ನೀವು ಬೇಕಂದರೆ 3 ಚೈನು ಸಹ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. 2 ಸರಿ ಆಯಿತು ಲಾಕ್. ಇವಾಗ 1 2 3 4 ಮತ್ತೆ ಹಾಕಿ 8 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇವಾಗ 3 ಆಯಿತು, ಕೆಳಗಡೆ 3 ಆಯಿತು. ಇವಾಗ ನೋಡಿ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಆ 8 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೌಂಟ್ ಮಾಡಿ ಎಷ್ಟು ಹಾಕ್ತೀನಿ ಅಂತ ನಾನು ಇವಾಗ ಇದು 2ನೇದು ಹಾಕ್ತಾ ಇದ್ದೀನಿ. 2ನೇದು ಹಾಫ್ ಡಬಲ್ ಕ್ರೋಶೆಟ್ಟು. ಈಗ 3 4 5 6 7 8 9 10. ನಾನಿಲ್ಲಿ ಟೋಟಲಾಗಿ 10 ಹಾಕಿದ್ದೀನಿ. ಫಸ್ಟಿಗೆ ಕೆಳಗಡೆಗೆ 8 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ, ಇವಾಗ 10 ಡಬಲ್ ಕ್ರೋಶೆಟ್ ಆದಮೇಲೆ ಇನ್ನೂ 2 ಹಿಡಿಯುತ್ತೆ ಹಾಕ್ತೀನಿ. 11 12 ಟೋಟಲಾಗಿ 12 ಹಾಫ್ ಡಬಲ್ ಕ್ರೋಶೆಟ್. ಫಸ್ಟ್ ಆರ್ಚ್ನಲ್ಲಿ, ಸೈಡ್ ಆರ್ಚ್ನಲ್ಲಿ ನಾನು ಇವಾಗ ಕೆಳಗಡೆ ಇದಕ್ಕೆ 8 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೆ. ಮೇಲಿಂದಕ್ಕೆ 12 ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು ಲಾಕ್ ಆಯ್ತು ಹೇಳ್ಬೋದು. ಹಾಕಿಬಿಟ್ಟು ನೋಡಿ ಇವಾಗ ಹಾಕಿದ್ದೀನಲ್ಲ, ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಬೇಕು ನಮಗೆ, ಹಾಗಾಗಿ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಒಟ್ಟು 3 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ ನಾನು. ನೀವು ನೋಡ್ಬೋದು ಆ ಆರ್ಚ್ನ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆಟ್ನ ಹಾಕಿ ನಾನು ಲಾಕ್ ಮಾಡಿದೆ. ಫಸ್ಟಿಗೆ ಈ ಥರ ಬೆಂಡ್ ಆಗೋ ಥರ ಕಾಣುತ್ತೆ, ಬಟ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಕ್ಲೀನಾಗಿ ಕೂರುತ್ತೆ. ಇವಾಗ ಚೈನ್ಗಳನ್ನ ಹಾಕ್ತೀನಿ. 1 ಹಾಕಿದೆ, 2 3 4 5 6 7 8 9 10 10 ಚೈನ್ಗಳನ್ನ ಹಾಕಿದ್ದೀನಿ. 10 ಚೈನ್ ಹಾಕಿಬಿಟ್ಟು ನೋಡಿ ಇವಾಗ ಮೇಲೆ 3 ಫ್ಲವರ್ಸ್ ಇದೆಯಲ್ಲ, ಅದು ಮಧ್ಯದಲ್ಲಿ ಅಂದರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರ ಒಳಗಡೆಗೆ ಈ 10 ಚೈನ್ ಹಾಕಿರೋದನ್ನ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಮತ್ತೆ ಆ್ಯಸ್ ಯೂಶ್ವಲಿ ಅದೇ ಥರನೇ 4 ಚೈನ್ ಹಾಕಿ ಪಿಕಾಟ್ ಮಾಡ್ತೀವಲ್ಲ, ಆ ಥರ ಮಾಡ್ಕೊಂಡು ಹೋಗಬೇಕು. 3 ಪಿಕಾಟ್ಸ್ಗಳನ್ನ ಮಾಡಬೇಕು. ನಾವು ಇವಾಗ ಇಲ್ಲಿ 3 ಪಿಕಾಟ್ಸ್ಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ 3 ಹಾಕಬೇಕು ಟೋಟಲಾಗಿ. 4 ಚೈನು ಲಾಕ್. ಆ 10 ಚೈನ್ ಒಳಗಡೆಗೆ ಈ 4 ಚೈನ್ಗಳನ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಬೇಕು. 3 ಟೈಮ್ಸ್ ಆಯ್ತಲ್ಲ, ಇಲ್ಲಿನೂ ಸಹ 3 ಟೈಮ್ಸೇ ಹಾಕಬೇಕು. ಇವಾಗ ಇಲ್ಲಿ 8 ಚೈನ್ಗಳಿದೆಯಲ್ಲ, 10 ಚೈನ್ ಇದೆಯಲ್ಲ, ಅದರೊಳಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡೋಗ್ಬೇಕು. ಇಲ್ಲಿ ಕೌಂಟಿಂಗ್ ಇಂಪಾರ್ಟೆಂಟ್ ನೋಡಿ. 2 ಆಯಿತು. ಇವಾಗ 3ನೇದು 4 5 6 7 8 9 10 11 12 13 14. ನಾನಿಲ್ಲಿ 14 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಫಸ್ಟಿಗೆ 8 ಹಾಕಿದೆ, ಸೆಕೆಂಡ್ ಸ್ಟೆಪ್ಪಿಗೆ 12 ಹಾಕಿದೆ, ಥರ್ಡ್ ಸ್ಟೆಪ್ಪಿಗೆ 14 ಹಾಕಿಬಿಟ್ಟು ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್, ಮತ್ತು ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಇನ್ನೂ ಒಂದು ಲಾಕ್ ಹಾಕ್ತಾಯಿದ್ದೀನಿ ನಾನು. ಈ ಥರ ಕಂಪ್ಲೀಟ್ ಮಾಡಿಕೊಂಡೆ.
ಸ್ವಲ್ಪ ಬೆಂಡ್ ಆಗಿರ್ದಂಗೆ ಕಾಣುತ್ತೆ, ಬಟ್ ಕ್ಲೀನಾಗಿ ಕೂರಿಸಿದ್ರೆ ಕ್ಲೀನಾಗಿ ಕೂರುತ್ತೆ. ಈ ಥರ ಇದೆ ಡಿಸೈನು. ನಿಮಗೆ ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಡಿಸೈನ್ ಬಂದು, ಹೊಸ ರೀತಿ ಹಾಕಿದ್ದೀನಿ. ಇಲ್ಲಿನೂ ಸಹ ಸೇಮ್ ಅದೇ ಥರ ನೋಡಿ. ಎಕ್ಸ್ಟ್ರಾ 2 ಲಾಕ್ ಆಯ್ತಲ್ಲ, ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಈಗ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ 5 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಮತ್ತು 5 ಚೈನ್ ಮಾಡಬೇಕು. ನಿಮಗೆ ಈ ಥರ ಬೇಕಂದರೆ ಮಾಡ್ಬೋದು. ಸೆಕೆಂಡ್ ಇನ್ನೊಂದು ತೋರಿಸ್ತೀನಿ ನಾನು ಇವಾಗ ಇದ್ರ ಪಕ್ಕದಲ್ಲೇ. ಅದು ಬರೀ ಏನು ಅಂದರೆ ಜಸ್ಟ್ ಲಾಕ್ ಅಂದರೆ ನಾವು ಸಿಂಗಲ್ ಕ್ರೋಶೆಟ್ ಹಾಕ್ತೀವಲ್ಲ, ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಮಾಡಿರೋದನ್ನು ತೋರಿಸ್ತೀನಿ. ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಬರುತ್ತೆ, ನೋಡ್ಬೋದು ನೀವು. ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತು 5 ಚೈನ್ ಹಾಕಿ ಲಾಕ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಈ ಥರನೂ ನೀವು ಮಾಡ್ಕೊಡ್ಬೋದು. ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ, ಆರ್ಚ್ ಬಂದು ತುಂಬ ಸ್ವಲ್ಪ ದಪ್ಪನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಥರ ಕುಚ್ಚು ಹಾಕಿ ಕೊಡ್ಬೋದು ನೀವು, ಆ ಕಡೆ ಒಂದು ಈ ಕಡೆ ಒಂದು. ಇವಾಗ ಇಲ್ಲಿ ನಾನು ತೋರಿಸೋದು ಇದೇ ಸ್ಟೆಪ್ಪೇ, ಬಟ್ ಏನಂದರೆ ನಾನಿಲ್ಲಿ ಬರೀ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ತೋರಿಸ್ತೀನಿ. ನೋಡಿ, 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಸೂಜಿ ಮೇಲೆ 3 ಸರಿ ದಾರ ತೊಗೊಂಡು ಸೇಮ್ ಪ್ರೊಸೀಜರ್ ಇಲ್ಲಿ ಏನು ನಾವು ಹಾಕಿದ್ವಲ್ಲ ಅದೇ ಥರನೇ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಏನಂದರೆ ನಾನು ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ. ಕೌಂಟಿಂಗ್ ಎಲ್ಲ ಸೇಮ್ ಅದೇ ಥರನೇ ಬರುತ್ತೆ, ಎಲ್ಲ ಅದೇ ಸೇಮ್ ಟು ಸೇಮ್ ಅದೇ. ಬಟ್ ಏನಂದರೆ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ, ಅದ್ರ ಬದಲು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. 3 ಚೈನ್ ಹಾಕಿದ್ದೀನಿ ನೋಡಿ, ಅಲ್ಲಿ 4 ಚೈನ್ ಹಾಕಿದೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. 3 ಚೈನ್ ಹಾಕಿ ಲಾಕ್, ಮತ್ತು 3 ಚೈನ್ ಹಾಕಿ 3 ಟೈಮ್ಸು ಸೇಮ್ ಅದೇ ಥರನೇ ಲಾಕ್ ಮಾಡಬೇಕು. 1 2 3 ಚೈನು ಕಂಬದೊಳಗಡೆ ಹೋಗಿ ಲಾಕ್, ಮತ್ತು 3 ಚೈನು ಮತ್ತು ಕಂಬದೊಳಗಡೆ ಹೋಗಿ ಲಾಕ್ ಮಾಡಿಬಿಟ್ಟು ನಾವಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಫಸ್ಟ್ನೇದರಲ್ಲಿ ಸೂಜಿ ಮೇಲೆ ಒಂದ್ಸರಿ ದಾರದ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದೆ. ಬಟ್ ಇಲ್ಲಿ ಆ ಥರ ಮಾಡಲ್ಲ. ಏನು ಮಾಡ್ತೀನಿ ಅಂದರೆ ನಾನು ಡೈರೆಕ್ಟಾಗಿ ನೋಡಿ ಸೂಜಿನ ಒಳಗಡೆ ತೂರಿಸಿ ದಾರ ತಂದುಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಇದು ತುಂಬ ತೆಳುವಾಗಿ ಕಾಣುತ್ತೆ. ಸೇಮ್ ಇಲ್ಲಿನೂ ಸಹ ಕೌಂಟಿಂಗ್ ಅಷ್ಟೇ, 8 ಹಾಕಬೇಕಾಗುತ್ತೆ. 8 ಸಿಂಗಲ್ ಕ್ರೋಶೆಟ್ಗಳನ್ನ ಅಥವಾ ಲಾಕ್, 2ರಲ್ಲಿ ಯಾವುದಾದ್ರೂ ನೀವು ಕರಿಬೋದು. ಲಾಕ್ ಹಾಕ್ಬಿಟ್ಟು ನೋಡಿ ಈ ಥರ ಕಂಪ್ಲೀಟ್ ಆಯಿತು. ಅದಕ್ಕೂ ಇದಕ್ಕೂ ತುಂಬ ವೇರಿಯೇಷನ್ ಇದೆ ನೋಡಿ. ಇದು ತುಂಬ ದಪ್ಪ ಬರುತ್ತೆ, ಇದು ಸ್ವಲ್ಪ ತೆಳು ಬರುತ್ತೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ನನಗೆ ತಿಳಿದ ಮಟ್ಟಿಗೆ ಫಸ್ಟ್ನೇ ಹಾಕಿರೋ ಸ್ಟೆಪ್ಪು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಿಮಗೆ ಯಾವುದು ಇದರಲ್ಲಿ ಸ್ಟೆಪ್ಪು ಈಸಿ ಅನ್ನಿಸ್ತು ಮತ್ತು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಅದನ್ನು ಆರ್ಚ್ನ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಲಾಕ್ ಹಾಕಿಬಿಟ್ಟು ನಾನಿಲ್ಲಿ ಚೈನ್ಗಳನ್ನ ಹಾಕ್ತೀನಿ. ಹೇಗೆ ಅಲ್ಲಿ 8 ಚೈನ್ಗಳನ್ನ ಹಾಕಿದ್ನೋ ಅದೇ ಥರನೇ ಇಲ್ಲೂ ಸಹ 8 ಚೈನ್ಗಳನ್ನ ಹಾಕ್ತೀನಿ. ಸೇಮ್ ಕೌಂಟು, ಸೇಮ್ ಮೆಥಡ್, ಎಲ್ಲ ಸೇಮ್ ಟು ಸೇಮ್. ಬಟ್ ಏನಂದರೆ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಸೇಮ್ ಮಧ್ಯದಲ್ಲಿ ಅದೇ 3 ಚೈನ್ ಹಾಕಿ ಲಾಕ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸ್ ಬರುತ್ತೆ, ಇನ್ನೇನಿಲ್ಲ. ವಿಡಿಯೋ ತುಂಬ ಫಾಸ್ಟ್ ಅನಿಸಿದರೆ ಬೇಜಾರು ಮಾಡ್ಕೋಬೇಡಿ. ಕೌಂಟಿಂಗ್ ಎಲ್ಲ ಫಸ್ಟನೇ ನೀವು ಸ್ಟೆಪ್ನ ಕ್ಲೀನಾಗಿ ನೋಡ್ಕೊಂಡ್ಬಿಟ್ರೆ ಅದೇ ಪ್ರೊಸೀಜರೇ ಸೇಮ್ ಟು ಸೇಮ್ ಇಲ್ಲಿ ನಿಮಗೆ ಸಿಂಗಲ್ ಕ್ರೋಶೆಟ್ನಲ್ಲಿ ಹಾಕ್ಕೊಂಡು ಹೋಗೋದು. ಬಟ್ ಏನಂದರೆ ಅದಕ್ಕೂ ಇದಕ್ಕೂ ತುಂಬ ವೇರಿಯೇಷನ್ ಇದೆ. ಅಂದರೆ ಥಿಕ್ನೆಸ್ಸು ತುಂಬ ಕಮ್ಮಿ ಕಾಣ್ತಾ ಇತ್ತು. ಈ ಥರನೂ ಹಾಕ್ಬೋದು ಅಕಸ್ಮಾತ್ ಅಂತ ಹೇಳ್ಬಿಟ್ಟು 1-2 ಥರನೂ ಒಂದೊಂದು ಆರ್ಚ್ ಹಾಕಿ ತೋರಿಸಿದ್ದೀನಿ. ಇಲ್ಲಿನೂ ಸಹ 12 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನೋಡಿ. 12 ಸಿಂಗಲ್ ಕ್ರೋಶೆಟ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್, ಅದ್ರ ಪಕ್ಕದಲ್ಲಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 10 ಚೈನ್ ಹಾಕಬೇಕು. ಫಸ್ಟಿಗೆ 2ನೇದಕ್ಕೆ 8 ಹಾಕಿದ್ವಲ್ಲ, ಇವಾಗ ಇಲ್ಲಿ 8 ಚೈನ್ ಹಾಕಿಬಿಟ್ಟು 10 ಚೈನ್ ಹಾಕಿ 16 ಅಥವಾ 14 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ, ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿ. ನೀವು ನೋಡ್ಬೋದು, ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ 10 ಚೈನ್ ಹಾಕಿದ್ದೀನಿ. 2ನೇ ಲೂಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಸ್ಕೊಂಡು ಮತ್ತೆ 3 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಲಾಕ್ ಮತ್ತು 3 ಚೈನು ಮತ್ತು ಆ 10 ಚೈನ್ ಒಳಗಡೆಗೆ ಲಾಕ್ ಮತ್ತು 3 ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ತೀನಿ.
ಇದೇ ಥರನೇ ಅದಾದ ನಂತರ 3 ಟೈಮ್ಸು 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಇಲ್ಲೂ ಸಹ ನಾನು ಹಾಕಿದ್ದೀನಿ ನೋಡಿ, ಇದೇ ಥರನೇ ಹಾಕಿದ್ದೀನಿ ನೋಡಿ. ಇದಕ್ಕೂ ತುಂಬ ವೇರಿಯೇಷನ್ ಕಾಣ್ತಾ ಇದೆ, ನೀವೇ ನೋಡ್ತಿರ್ಬೋದು. ಇದು ದಪ್ಪ ಇದೆ, ಇದು ತಳು ಬಂದಿದೆ. ಇಲ್ಲಿ 5 ಚೈನ್ ಇರೋ ಕಡೆಗೆ ನಾನು ಇದು 127 ದಾರನ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಬಂದು ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಸ್ಟಿಫಾಗಿರುತ್ತೆ, ಎಲ್ಲೂ ಬೆಂಡಾಗೋ ಚಾನ್ಸಸ್ಸೇ ಇರೋದಿಲ್ಲ, ತುಂಬ ಸ್ಟಿಫಾಗಿ ಬರುತ್ತೆ ಡಿಸೈನು. ಇದರಲ್ಲೇ ನೀವು ಕಲರ್ನ ವೇರಿಯೇಷನ್ ಮಾಡ್ಕೋಬೋದು. ಒಂದು ಆರ್ಚ್ ಒಂದು ಕಲರ್, ಇನ್ನೊಂದು ಆರ್ಚ್ ಇನ್ನೊಂದು ಕಲರ್ ಹಾಕಿಬಿಟ್ಟು ಮಾಡ್ಬೋದು ನೋಡಿ. ಟೋಟಲ್ ಬಂದು ಈ ಥರ ಇದೆ ಡಿಸೈನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಕನ್ನಡ ಚಾನಲ್ಗೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ, ನೋಡಿದವ್ರಿಗೆಲ್ಲನೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.